ಗೈಸ್ ಇವತ್ತು ನಾನು ಜಿಲೇಬಿ ಬಿಸಿ ಬಿಸಿ ಆಯಿಲಿಗೆ ಹಿಟ್ಟನ್ನು ಹಾಕಿ ಯಾವ ರೀತಿ ಮಾಡೋದು ನೋಡಿ. ಬಾಟ್ಲು ನಾವು ಪಾತ್ರೆ ತೊಳೆಯುವಂತಹ ವಾಶ್ ಮಾಡುವಂತಹ ಲಿಕ್ವಿಡ್ ಇರ್ತದೆ, ಆ ಬಾಟ್ಲನ್ನು ಚೆಂದ ತೊಳೆದು ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಟೊಮೆಟೊ ಕೆಚಪ್ಪೆಲ್ಲ ಸಿಗುವಂಥ ಬಾಟ್ಲು ಉಂಟಲ್ಲ, ಅಂಥ ಬಾಟ್ಲು ಕೂಡ ಸಿಗ್ತದೆ. ಸೊ ಇದನ್ನು ಆಯಿಲ್ ಬಿಸಿ ಆದ ನಂತರ ಈ ರೀತಿ ಶೇಪ್ ಕೊಡ್ತಾ ಹೋಗುವಂಥದ್ದು ನೋಡಿ. ಈ ರೀತಿ ಎಣ್ಣೆ ಬಿಸಿ ಇರಬೇಕು, ಹೈ ಫ್ಲೇಮಲ್ಲಿ ಇರಬೇಕು. ಜಿಲೇಬಿ ರೆಡಿ. ಇದುವರೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಂದು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಮತ್ತು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ.